ಪೊಲೀಸರಿಗೆ ತೆರನವಾದಂಥ ಕೈದಿಗಳ ನಾಪತ್ತೆ ಕೇಸ್. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಇಬ್ಬರು ಕೈದಿಗಳ ಬಂಧನಕ್ಕೆ ಶೋಧ ಕಾರ್ಯ ಮುಂದುವರೆದಿದೆ. 3 ಜನ ಎಸ್ಕೇಪ್ ಆಗಿದ್ರು, ಒಬ್ಬ ಸಿಕ್ಕಿದ್ದಾನೆ, ಇನ್ನಿಬ್ಬರು ಸಿಕ್ಕಿಲ್ಲ. ಇದು ತೆರನವಾಗಿದೆ ಪೊಲೀಸರಿಗೆ. ಕೈದಿಗಳ ನಾಪತ್ತೆ ಕೇಸ್ ಇದೆಯಲ್ಲ ಅದು. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಕೈದಿಗಳು ಎಸ್ಕೇಪ್ ಆದಂಥ ಪ್ರಕರಣ ತೆರನವಾಗಿದೆ. ಈಗ ಪೊಲೀಸರಿಗೆ ಪರಾರಿಯಾದಂಥ ಇನ್ನಿಬ್ಬರು ಕೈದಿಗಳ ಬಂಧನಕ್ಕೆ ಶೋಧ ಕಾರ್ಯ ಆರಂಭ ಆಗಿದೆ. ಸಜಾ ಕೈದಿ ಮಸ್ತಾನ್ ಮತ್ತು ಸಾಗರ್ಗಾಗಿ ಹುಡುಕಾಟ ಮುಂದುವರಿಸಲಾಗಿದೆ. 3 ವಿಶೇಷ ತಂಡ ರಚಿಸಿಕೊಂಡು ಕೈದಿಗಳಿಗಾಗಿ ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಕಲಬುರಗಿ, ಬೀದರ್, ಯಾದಗಿರಿಯಲ್ಲಿ ಪೊಲೀಸರು ತಲಾಶನ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಗಡಿಯಲ್ಲೂ ಹುಡುಕಾಟ ಆಗ್ತಾ ಇದೆ. ಪರಾರಿಯಾಗಿ ಬಸ್ನಲ್ಲಿ ಬೀದರ್ ಕಡೆ ಹೋಗಿರೋ ಅಂಥ ಸುಳಿವು ಕೂಡ ಸಿಕ್ಕಿದೆ. ಮುಖ್ಯ ರಸ್ತೆ, ಬಸ್ ನಿಲ್ದಾಣಗಳಲ್ಲಿನ CCTV ಪರಿಶೀಲನೆ ಮಾಡಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಜರಂಗಿ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಬಜರಂಗಿ, 3 ಜನ ಎಸ್ಕೇಪ್ ಆಗಿದ್ರು, ಒಬ್ಬ ಸಿಕ್ಕಿದ್ದಾನೆ, ಇನ್ನಿಬ್ಬರು ಸಿಕ್ಕಿಲ್ಲ. ದೊಡ್ಡ ತಲೆನೋವಾಗಿದೆ ನೋಡಿ. ಓಡ್ತಾ ಇರುವಂಥ ದೃಶ್ಯ ನಮಗೂ ಕೂಡ ಸಿಕ್ಕಿದೆ CCTV ಫುಟೇಜ್. ಮಧುಸೂದನ್, ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳಿಗೆ ಕೆಳ್ಳೆ ಹಣ್ಣು ತಿನ್ನಿಸಿ ಅಲ್ಲಿಂದ 3 ಜನ ಸಜಾ ಕೈದಿಗಳು ಎಸ್ಕೇಪ್ ಆಗಿದ್ರು. ಅವ್ರು ಎಸ್ಕೇಪ್ ಆಗಿ ಕೂಡ 2 ದಿನ ಕಳೆದ್ರು ಕೂಡ ಇದೀಗ ಇಬ್ಬರು ಸಜಾ ಕೈದಿಗಳು ಪರಾರಿಯಾಗಿದ್ದಾರೆ. ಅವ್ರು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಹೀಗಾಗಿ ಒಂದು ಪರಾರಿಯಾಗಿರ್ತಕ್ಕಂಥ ಕೈದಿಗಳ ಬಂಧನಕ್ಕಾಗಿ ಪೊಲೀಸರು 3 ವಿಶೇಷ ತಂಡಗಳನ್ನ ರಚನೆ ಮಾಡಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಅಂದ್ರೆ ಒಂದು ತಂಡ ಟೆಕ್ನಿಕಲ್ ಆಗಿ ಸರ್ಚ್ ಮಾಡ್ತಾ ಇದೆ, ಮತ್ತೊಂದು ತಂಡ CC ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಾ ಇದೆ. ಅಂದ್ರೆ ಈ ಒಂದು ಏನು ಸಜಾ ಕೈದಿಗಳಿಂದ ಜೈಲಿನಿಂದ ನೇರವಾಗಿ ಕಾಂಪೌಂಡ್ ಅನ್ನ ಹಾರಿ ಅಲ್ಲಿಂದ ಜಮೀನುಗಳ ಮುಖಾಂತರವಾಗಿ ಮುಖ್ಯ ರಸ್ತೆಗೆ ಸಂಪರ್ಕಿಸಿ ಅಲ್ಲಿಂದ ಕಾರ್ ಮುಖಾಂತರ ಅವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಹೀಗಾಗಿ ಪೊಲೀಸರು CC ಕ್ಯಾಮೆರಾ ಫುಟೇಜ್ ಗಳನ್ನ ಆಧರಿಸಿ, ಜೊತೆಗೆ ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಅನ್ನೋದ್ರೆ ಮುಖ್ಯ ರಸ್ತೆಗಳಲ್ಲಾಗಿರ್ಬೋದು, ಮತ್ತೆ ಬಸ್ ನಿಲ್ದಾಣಗಳಾಗಿರ್ಬೋದು, ಈ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಪಾಸ್ ಆಗ್ತಾರೆ ಅಲ್ಲಿರ್ತಕ್ಕಂಥ CC ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಪೊಲೀಸ್ ತಂಡಗಳು ಮಾಡ್ತಾ ಇದ್ದಾವೆ. ಸಾರಿಗೆ ಬಸ್ ಮುಖಾಂತರ ಒಬ್ಬ ಕೈದಿ ಕಲಬುರಗಿಯಿಂದ ಬೀದರ್ ಕಡೆಗೆ ಹೋಗಿರ್ತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿರೋದ್ರಿಂದಾಗಿ ಸಾರಿಗೆ ಬಸ್ ನಲ್ಲಿ CC ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಪೊಲೀಸ್ ತಂಡಗಳು ಸದ್ಯಕ್ಕೆ ಮಾಡ್ತಾ ಇದ್ದೇವೆ. ಇದೀಗ ಒಬ್ಬ ಅಂದ್ರೆ ಸಜಾ ಕೈದಿಯನ್ನ ಅಂದ್ರೆ ಸಂತೋಷ್ ಅನ್ನುವಂತ ಸಜಾ ಕೈದಿಯನ್ನ ಈಗಾಗಲೇ ಪೊಲೀಸರು ಗುಂಡೇಟು ಕೊಟ್ಟು ಆತನನ್ನ ಬಂಧಿಸುವಂತ ಕೆಲಸ ಮಾಡಿದ್ದಾರೆ. ಇನ್ನಿಬ್ರು ಸಜಾ ಕೈದಿಗಳಿಂದ ಪರಾರಿಯಾಗಿದೆ. ಮಸ್ತಾನ್ ಮತ್ತೆ ಸಾಗರ್ ಇಬ್ಬರನ್ನು ಕೂಡ ಪೊಲೀಸರು ತೀವ್ರ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಈ ಇಬ್ರು ಸಾಗರ್ ಅನ್ನುವಂಥವನು ಕಲಬುರಗಿಯಿಂದ ಬೀದರ್ ಮಾರ್ಗವಾಗಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಹುಮ್ನಾಬಾದ್ ನಲ್ಲಿ ಇಳಿದುಕೊಂಡು, ಹುಮ್ನಾಬಾದ್ RTO ಕ್ರಾಸ್ ಏನ್ ಬರುತ್ತೆ ಅಲ್ಲಿ ಇಳಿದುಕೊಂಡು ಇಂಡಸ್ಟ್ರಿಯಲ್ ಕೈಗಾರಿಕೆ ಪ್ರದೇಶದಲ್ಲಿ ತಲೆ ಮರೆಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಪೊಲೀಸರಿಗೆ ಸದ್ಯಕ್ಕೆ ಸುಳಿವು ಸಿಕ್ಕಿರುವಂತದ್ದು. ಅದೇ ರೀತಿಯಾಗಿ ಮಸ್ತಾನ್ ಅನ್ನುವಂಥವನು ಈತ ತೆಲಂಗಾಣ ಗಡಿಗೆ ಜೈರಾಬಾದ್ ಕಡೆಗೆ ಈತ ಹೋಗಿರಬಹುದು ಅನ್ನುವಂತ ಸುಳಿವು ಕೂಡ ಸದ್ಯಕ್ಕೆ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಹೀಗಾಗಿ ಮಸ್ತಾನ್ ಮತ್ತೆ ಏನು ಸಾಗರ್ ಅನ್ನುವಂತ ಇಬ್ಬರು ಸಜಾ ಕೈದಿಗಳನ್ನು ಜೈಲಿನಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾರೆ. ಅವರಿಬ್ಬರನ್ನು ಕೂಡ ಬಂಧನ ಮಾಡೋದಕ್ಕೆ ಪೊಲೀಸರು ತೀವ್ರ ಹುಡುಕಾಟ ನಡೆಸ್ತಾ ಇದ್ದಾರೆ. ಸದ್ಯದಲ್ಲೇ ಆ ಒಂದು ಸಜಾ ಕೈದಿಗಳನ್ನ ಬಂಧಿಸುವಂತ ಕೆಲಸ ಆಗುತ್ತೆ ಅನ್ನುವಂತ ಮಾಹಿತಿ ಕಲಬುರಗಿ ಪೊಲೀಸ್ ಕಮಿಷನರ್ ಶರಣಪ್ಪ SP ಅವರು ಕೂಡ ಸದ್ಯಕ್ಕೆ ಮಾಹಿತಿ ನೀಡಿರುವಂತದ್ದು. ಒಟ್ಟಲ್ಲಿ ಜೈಲನ್ನ ಭೇದಿಸಿ ಜೈಲಿನ ಕಾಂಪೌಂಡ್ ಅನ್ನ ಹಾರಿ ಏನು ತಲೆ ಮರೆಸಿಕೊಂಡಿರ್ತಕ್ಕಂಥ ಸಜಾ ಕೈದಿಗಳಿದ್ದಾರೆ. ಇವರನ್ನ ಸಂಪೂರ್ಣವಾಗಿ ಹೆಡೆಮುರಿ ಕಟ್ಟಿ ಮತ್ತೆ ಜೈಲಿಗೆ ಕಟ್ಟುವಂತ ಕೆಲಸಕ್ಕೆ ಪೊಲೀಸರು 3 ವಿಶೇಷ ತಂಡಗಳನ್ನು ರಚನೆ ಮಾಡಿ ಕಾರ್ಯಾಚರಣೆಯಲ್ಲಿ ತೊಡಗಿರುವಂತದ್ದು. ಮಧುಸೂದನ್, ಧನ್ಯವಾದ ಬಜರಂಗಿ ನಿಮ್ಮ ಮಾಹಿತಿಗೆ.